ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣ ಬೇಲ್ಗೆ ಅರ್ಜಿ ಸಲ್ಲಿಸಿ ಬೇಲ್ನ ನಿರೀಕ್ಷೆಯಲ್ಲಿದ್ದಾರೆ. 5 ಗಂಟೆಗೆ ತೀರ್ಪು ಪ್ರಕಟ ಆಗುತ್ತೆ. ಇದರ ಮಧ್ಯೆ ಇದೇ ಕೇಸ್ನಲ್ಲಿ ಉಳಿದ 4 ಮಂದಿ ಆರೋಪಿಗಳನ್ನ ಕೋರ್ಟಿಗೆ ಹಾಜರುಪಡಿಸಲಾಯಿತು. 4 ಆರೋಪಿಗಳನ್ನ ಎಸ್ಐಟಿ ಟೀಮ್ ಕೋರ್ಟಿಗೆ ಹಾಜರುಪಡಿಸಿದೆ. 42ನೇ ಎಸಿಎಂಎಂ ಕೋರ್ಟಿಗೆ ಆರೋಪಿಗಳನ್ನ ಹಾಜರುಪಡಿಸಲಾಯಿತು. ಈ ಕೇಸ್ನ ಆರೋಪಿ ನಂಬರ್ 2 ಸತೀಶ್ ಬಾಬು, ಮಧು, ಮನು ಮತ್ತು ಸುಜಯ್ ಒಟ್ಟು 4 ಮಂದಿಯನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಇದರಲ್ಲಿ A2 ಸತೀಶ್ ಬಾಬು ಬಿಟ್ಟು 3 ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನ ಅಂತಂದ್ರೆ ಜೈಲಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಟ್ಟಿದೆ. ಇನ್ನು ಸತೀಶ್ ಬಾಬುವನ್ನು ಕಸ್ಟಡಿ ಕೊಡುವಂತೆ ಎಸ್ಐಟಿ ಮನವಿ ಮಾಡಿದೆ. A2 ಸತೀಶ್ ಬಾಬುಗೆ ಕಸ್ಟಡಿ ಕೊಟ್ಟು ಕೋರ್ಟ್ ಆದೇಶ ಮಾಡಿದೆ. ಮೇ 16ರವರೆಗೂ ಕೂಡ ಅಂದ್ರೆ ಗುರುವಾರದವರೆಗೂ ಕೂಡ ಕಸ್ಟಡಿ ಕೊಟ್ಟಿದೆ ನ್ಯಾಯಾಲಯ. ಈ ಕೇಸ್ನ ಆರೋಪಿ ನಂಬರ್ 2 ಸತೀಶ್ ಬಾಬುವನ್ನ ಕೋರ್ಟ್ ಕಸ್ಟಡಿ ಕೊಟ್ಟರೆ ಉಳಿದ 3 ಆರೋಪಿಗಳನ್ನ ಅಂದ್ರೆ ಈ ಕೃತ್ಯಕ್ಕೆ ಸಹಕರಿಸಿದ್ದಾರೆ ಎನ್ನಲಾದಂಥ ಮತ್ತೆ 3 ಆರೋಪಿಗಳು, ಆ ಮಹಿಳೆಯನ್ನು ಕಿಡ್ನಾಪ್ ಮಾಡೋದಕ್ಕೆ ಸಹಕರಿಸಿದ್ದಾರೆ ಎನ್ನಲಾದಂಥ ಮತ್ತೆ 3 ಆರೋಪಿಗಳು ಮಧು, ಮನು ಮತ್ತು ಸುಜಯ್ ಇವರನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವತ್ತು 4 ಮಂದಿಯನ್ನ ಕೂಡ ಅವರ ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಯಿತು. ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ 3ರನ್ನ ಕಸ್ಟಡಿ ಕೇಳಲಿಲ್ಲ ಎಸ್ಐಟಿ, ಬಿಕಾಸ್ ಅವರ ವಿಚಾರಣೆ ಮುಗಿದು ಹೋಗಿದೆ. ಅವರ ಏನು ಸಹಕಾರ ಇತ್ತು ಈ ಕೇಸಿಗೆ ಸಂಬಂಧಿಸಿ ಅದರಂತೆ ಏನು ಕ್ಲಾರಿಫಿಕೇಶನ್ ತೆಗೆದುಕೋಬೇಕಿತ್ತು ಎಸ್ಐಟಿ ಅದನ್ನು ತೆಗೆದುಕೊಂಡು ಆಗಿದೆ. ಆ ಕಾರಣಕ್ಕಾಗಿ ಅವರನ್ನು ಕಸ್ಟಡಿ ಕೇಳಲಿಲ್ಲ. ಆ ಕಾರಣ ನೇರವಾಗಿ ಅವರನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಯಿತು, ಅಂದರೆ ಜೈಲಿಗೆ ಕಳಿಸಲಾಯಿತು. ಮತ್ತೆ ಉಳಿದಂಥ ಪ್ರಮುಖ ಆರೋಪಿ A2 ಈ ಕೇಸ್ನಲ್ಲಿ A1 ರೇವಣ್ಣ, A2 ಸತೀಶ್ ಬಾಬು ಇವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ನಾಡಿದ್ದು ಗುರುವಾರದವರೆಗೆ 16ನೇ ತಾರೀಕಿನವರೆಗೂ ಕೂಡ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿದೆ. ಅಂದರೆ ಹೆಚ್ಚಿನ ವಿಚಾರಣೆಯ ಅಗತ್ಯ ಇದೆ ಅನ್ನೋ ಕಾರಣಕ್ಕಾಗಿ ಎಸ್ಐಟಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ. ಈ ಕೇಸ್ನಲ್ಲಿ ಒಟ್ಟು 5 ಮಂದಿ ಅರೆಸ್ಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ ಎಚ್.ಡಿ. ರೇವಣ್ಣ. ಎಚ್.ಡಿ. ರೇವಣ್ಣ ಬೇಲ್ಗೆ ಅರ್ಜಿ ಸಲ್ಲಿಸಿ ಬೇಲ್ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಮತ್ತುಳಿದ 4 ಮಂದಿ ಆರೋಪಿಗಳ ಪೈಕಿ A2 ಸತೀಶ್ ಬಾಬು. ಸತೀಶ್ ಬಾಬು FIR ಅಲ್ಲಿ ಇನ್ಕ್ಲೂಡ್ ಆದಂಥ ವ್ಯಕ್ತಿ, ಆರೋಪಿ ನಂಬರ್ 2 ಮತ್ತು ಆ ಮಹಿಳೆಯನ್ನು ತನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪ ಹೊತ್ತಿರುವಂಥ ವ್ಯಕ್ತಿ. ಸೊ ಅವರಿಗೆ ಈಗ ಕಸ್ಟಡಿ ಕೊಡಲಾಗಿದೆ. ಉಳಿದ 3ರನ್ನ ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಈಗಾಗಲೇ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೂಡ ತನಿಖೆಯನ್ನು ತೀವ್ರಗೊಳಿಸಿತ್ತು. ಅದರಲ್ಲಿ ಮುಖ್ಯವಾಗಿ 4 ಜನರನ್ನ ಈಗಾಗಲೇ ಬಂಧಿಸುವಂಥ ಒಂದು ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಅದರಲ್ಲಿ ಮಧು, ಮನು ಹಾಗೆ ಸುಜಯ್ ಅನ್ನುವರನ್ನ ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆ ವೇಳೆಯಲ್ಲಿ ಅವ್ರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಈಗಾಗಲೇ ಆದೇಶವನ್ನು ಕೂಡ ನ್ಯಾಯಾಲಯ ಮಾಡಿದೆ. ಇನ್ನು ಸತೀಶ್ ಬಾಬಣ್ಣ ಅವ್ರನ್ನ ಕೂಡ ಮತ್ತೆ ಕಸ್ಟಡಿಗೆ ಬೇಕು, ಯಾಕೆಂದರೆ ಅವರಿಂದ ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗಿದೆ, ಅದೇ ರೀತಿ ವಿಚಾರಣೆಯನ್ನು ಕೂಡ ನಡೆಸಬೇಕಾಗಿದೆ. ಇಲ್ಲಿಯವರೆಗೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಈಗಾಗಲೇ ಎಸ್ಐಟಿ ಕಸ್ಟಡಿಗೆ ಕೊಟ್ಟು ಈ ವಿಚಾರಣೆನ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಅಂದರೆ 16ನೇ ತಾರೀಕಿನವರೆಗೂ ಕೂಡ ಅವರು ಎಸ್ಐಟಿ ಕಸ್ಟಡಿಯಲ್ಲೇ ಇರ್ತಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಒಟ್ಟು 5 ಆರೋಪಿಗಳನ್ನ ಈಗಾಗಲೇ ಬಂಧಿಸಿರುವಂಥದ್ದು. ಅದರಲ್ಲಿ ರೇವಣ್ಣ ಅವರು ಕೂಡ ಒಬ್ಬರು, ಈ ಒಂದು ಪ್ರಕರಣದ A1 ಆರೋಪಿ ರೇವಣ್ಣ ಅವರೇ ಆಗಿರ್ತಾರೆ. ಅವ್ರನ್ನ ಕೂಡ ಬಂಧಿಸಿ ಈಗಾಗಲೇ ನ್ಯಾಯಾಲಯದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂಥದ್ದು. ಆದರೆ ಈ ಕೇಸ್ನಲ್ಲಿ ಮನು, ಸುಜಯ್ ಅವರೆಲ್ಲ ಏನಿರ್ತಾರೆ ಅವರು ಕೂಡ ಸಹಾಯವನ್ನು ಮಾಡಿದ್ರು. ಅಂದರೆ ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೆ ಇವರು ಕೂಡ ಸಹಾಯವನ್ನು ಮಾಡಿದ್ರು. ಸತೀಶ್ ಬಾಬಣ್ಣ ಜೊತೆ ಇವರೆಲ್ಲರೂ ಕೂಡ ಫೋನ್ ಕಾಂಟ್ಯಾಕ್ಟ್ನಲ್ಲಿದ್ದರು. ಅದೇ ರೀತಿಯಲ್ಲಿ ಅವ್ರನ್ನ ತೋಟದ ಮನೆಯಲ್ಲಿ ಇಡ್ಲಿಕ್ಕೂ ಕೂಡ ಇವರು ಸಹಾಯವನ್ನು ಮಾಡಿದ್ರು ಅನ್ನುವಂಥ ಉದ್ದೇಶದಿಂದಾಗಿ ಎಸ್ಐಟಿ ಅಧಿಕಾರಿಗಳು ಇವ್ರನ್ನ ಬಂಧನ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆ ವೇಳೆಯಲ್ಲಿ ಇವರು ಸಾಕಷ್ಟು ಜನ ಅಪ್ಸ್ಕ್ಯಾಂಡ್ ಆಗಿದ್ರು. ಅಂಥವ್ರನ್ನ ಮತ್ತೆ ಬಂಧಿಸಿ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಿ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೆ ಎಸ್ಐಟಿ ಅವ್ರನ್ನ ಬಾಡಿ ವಾರೆಂಟ್ ಮೇಲೂ ಕೂಡ ಪಡೆಯುವಂಥ ಒಂದು ಸಾಧ್ಯತೆಗಳಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ನಡೆಸಬೇಕಾಗುತ್ತೆ. ಅದರಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಪ್ರಕರಣ ನಿಂತಿರೋದ್ರಿಂದಾಗಿ ಅದನ್ನು ಕೂಡ ಇಲ್ಲಿ ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಈ 3ರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿ ಆದೇಶವನ್ನು ಕೊಟ್ಟಿದೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆಗೆ ಹೆಚ್ಚಿನ ತನಿಖೆ ಏನಾದರೂ ಅವಶ್ಯಕತೆ ಇದ್ದರೆ ಅವರನ್ನ ಕೂಡ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.